ಡಿಕೆ ಶಿವಕುಮಾರ್ ಹಾಗೂ ಆಪ್ತರ ಫೋನ್ ಟ್ಯಾಪಿಂಗ್ ಆಗ್ತಿದೆ ಎಂಬ ವಿಪಕ್ಷಗಳ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಖಡಕ್ ತಿರುಗೇಟನ್ನು ಕೊಟ್ಟಿದ್ದಾರೆ. ದಿನ ಅಮಿತ್ ಶಾ ಪಕ್ಕದಲ್ಲೇ ಕುಳಿತುಕೊಳ್ತಾರಲ್ಲ, ಪ್ರತಿದಿನ ದಿಲ್ಲಿಯಲ್ಲೇ ಸಿಗ್ತಾರಲ್ವಾ, ಅವರನ್ನೇ ಕೇಳಲಿ. ಫೋನ್ ಟ್ಯಾಪಿಂಗ್ ಮಾಡಿದ್ದು ನಾವಾ ಅವರ ಅಂತ ರೈಲ್ವೆ ಮಂತ್ರಿಗಳ ಫೋನನ್ನೇ ಟ್ಯಾಪ್ ಮಾಡಿದ್ದು ಬಿಜೆಪಿ ಸರ್ಕಾರದ ಹಿರಿಯ ನಾಯಕರಾಗಿ, ಮಾಜಿ ಮುಖ್ಯಮಂತ್ರಿಗಳಾಗಿ, ಕೇಂದ್ರ ಸಚಿವರಾಗಿ ಸಾಕ್ಷಿ ಇಲ್ಲದೆ ಮಾತನಾಡಿದ್ರೆ ಏನ್ ಮಾಡೋದು ಅಂತ ಕುಮಾರಸ್ವಾಮಿ ಅವರ ವಿರುದ್ಧ, ಆರ್ ಅಶೋಕ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ರು. ಇದೊಂದು ಸೀರಿಯಸ್ ಕ್ರೈಮ್. ಇಲ್ಲಿ ಏನು ಹೇಗೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ನಮಗೆ ಆ ಶಕ್ತಿ ಇದ್ರೆ ದೊಡ್ಡ ದೊಡ್ಡ ಮೀನುಗಳ ಫೋನ್ ಟ್ಯಾಪಿಂಗ್ ಮಾಡ್ತಿದ್ವಿ ಅಂತ ಬಿಜೆಪಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಕುಟುಕಿದ್ದಾರೆ. ಅಂದ್ರೆ ಫೋನ್ ಟ್ಯಾಪಿಂಗ್ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಅದು ಕುಮಾರಸ್ವಾಮಿ ಅವರು ಮತ್ತು ಆರ್ ಅಶೋಕ್ ಹೇಳಿದ್ರು. ಡಿ ಕೆ ಶಿವಕುಮಾರ್ ಟೀಮ್ ನ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ, ಗುಪ್ತಚರ ಇಲಾಖೆ ಬಳಸ್ಕೊತಾ ಇದ್ದಾರೆ ಅನ್ನೋದು ಅವರ ಆರೋಪ ಆಗಿತ್ತು. ಅದನ್ನ ಸಿದ್ದರಾಮಯ್ಯ ಟೀಮ್ ಮಾಡ್ತಿದೆ ಅಂತ. ಬಟ್ ಇದಕ್ಕೆ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಅವರೇ ಅಮಿತ್ ಶಾ ಜೊತೆ ಕೂತ್ಕೋತಾರೆ, ಅವರೇ ಹೇಳಿ ಅಂತ. ಹಾಗಾಗಿ ಇದು ಸಂಘರ್ಷ ಇನ್ನು ಮುಂದುವರೆದಂಗೆ ಕಾಣ್ತಾ ಇದೆ. ಇನ್ನು ವಿಪಕ್ಷಗಳ ಫೋನ್ ಟ್ಯಾಪಿಂಗ್ ಆರೋಪಗಳಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಲ್ ಆಗಿ ವ್ಯಂಗ್ಯವಾಡಿದ್ದಾರೆ. ಫೋನ್ ಟ್ಯಾಪಿಂಗ್ ನಮಗೆ ಯಾಕೆ ಬೇಕು? ಪ್ರತಿದಿನ ನಮ್ಮವರೇ ಹೇಳುತ್ತಾ ಇರ್ತಾರಲ್ಲ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಸ್ವಾಮೀಜಿಗಳ ಫೋನ್ ಟ್ಯಾಪ್ ಮಾಡ್ತಾರೆಂಬ ಆರೋಪ ಕೇಳಿ ಬಂದಿತ್ತು. ಬಿಜೆಪಿ ಸರ್ಕಾರ ಇದ್ದಾಗಲೂ ಆರೋಪ ಇತ್ತು. ಕೇಂದ್ರ ಸರ್ಕಾರ ಈಗಲೂ ಫೋನ್ ಟ್ಯಾಪಿಂಗ್ ಮಾಡ್ತಿದೆ ಅನ್ನೋ ಆರೋಪ ಎದುರಿಸುತ್ತಿದೆ. ಆದ್ರೆ ನಮಗೆ ಅದರ ಅವಶ್ಯಕತೆಯೇ ಇಲ್ಲ. ನಮ್ಮ ಸಚಿವರು, ಶಾಸಕರೇ ದಿನ ನಿಮ್ ಮುಂದೆ ಹೇಳ್ತಾರೆ, ಕ್ರಿಮಿನಲ್ಸ್ಗಳು, ಭಯೋತ್ಪಾದಕರ ಚಟುವಟಿಕೆಗಳನ್ನ ನೋಡಿಕೊಳ್ಳೋದಕ್ಕೆ ಫೋನ್ ಟ್ಯಾಪಿಂಗ್ ಮಾಡ್ಬೇಕಷ್ಟೇ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ರು. ಅದೇ ಹೆಂಗಿದ್ರು ಗೊತ್ತಾಗುತ್ತೆ. ಡಿ ಕೆ ಶಿವಕುಮಾರ್ ನಾನು ಸಿಎಂ ಆಗ್ಬೇಕು ಅಂತ ಬಹಿರಂಗವಾಗಿ ಮಾತಾಡ್ತಾವ್ರೆ, ಲೈಕ್ ಅವ್ರ ಬೆಂಬಲಿಗರೆಲ್ಲ. ಈಗಿದ್ದಾಗ ಇನ್ನೇನ್ ರಹಸ್ಯ ಅಲ್ಲಿರುತ್ತೆ ಅಂತ ಅನ್ನೋದಷ್ಟೇ ರಾಮಲಿಂಗಾರೆಡ್ಡಿ ಅವ್ರ ಹೇಳಿಕೆ. ಬಟ್ ಅವ್ರ ಚಲನವಲನವನ್ನ ಗಮನ ಇಡೋಕೆ ಇವೆಲ್ಲ ಮಾಡ್ಬೋದೇನೋ. ಬಟ್ ಕುಮಾರಸ್ವಾಮಿ ಹೇಳಿದ್ರು ಇವೆಲ್ಲ ಕಾಮನ್ ಎಲ್ಲರ ಸರ್ಕಾರದಲ್ಲಿ ಅಂತ. ಇನ್ನು ಬಿಜೆಪಿಗರಿಗೆ ಕಾಂಗ್ರೆಸ್ ನಾಯಕ ರಮೇಶ್ ಬಾಬು ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ದುರ್ಬಲ ವಿರೋಧ ಪಕ್ಷದ ನಾಯಕರು ಯಾರಾದ್ರೂ ಇದ್ರೆ ಅದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ತಿನ ಛಲವಾದಿ ನಾರಾಯಣಸ್ವಾಮಿ. ಚಡ್ಡಿ ಛಲವಾದಿ ನಾರಾಯಣಸ್ವಾಮಿ ಅಂತಲೇ ಖ್ಯಾತಿ ಪಡೆದುಕೊಂಡಿದ್ದಾರೆ. ಚಡ್ಡಿಯನ್ನ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡಿದಂತವರು ಅವಕಾಶ ಸಿಗುತ್ತೆ ಅಂದ್ರೆ ಯಾವುದಕ್ಕಾದ್ರೂ ತಯಾರಾಗ್ತಾರೆ. ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ರು, ಬಜೆಟ್ ನಲ್ಲಿ SCP TSP ಸರಿಯಾಗಿ ಹಣ ನೀಡಿದ್ರೆ ಬೆಂಕಿ ಇಡುತ್ತೇನೆಂಬ ಮಾತುಗಳನ್ನು ಆಡಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ವಿಪಕ್ಷ ನಾಯಕರಾಗಿ 1 ವರ್ಷದ ಮೇಲೆ ಆಗಿರಬಹುದು, ಆದ್ರೆ ಕರ್ನಾಟಕದ ಅಭಿವೃದ್ಧಿ, ಆಡಳಿತ ವೈಫಲ್ಯದ ಬಗ್ಗೆ ಎಂದಿಗೂ ಮಾತನಾಡಿಲ್ಲ. ಬರೀ ಬೆಂಕಿ ಇಡುವ ವಿಚಾರ, ಮಸಿ ಬಳಿಯುವ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ. ಸೈಕಲ್ ನಾರಾಯಣಸ್ವಾಮಿನ ರಾಜಕೀಯದಲ್ಲಿ ಬೆಳೆಸಿದ್ದು ಮಲ್ಲಿಕಾರ್ಜುನ್ ಖರ್ಗೆ. ಕಾಂಗ್ರೆಸ್ ಅಲ್ಲಿ ಸಾಕಷ್ಟು ತಿಂದು ಉಂಡು ಖರ್ಗೆ ವಿರುದ್ಧ ಟೀಕಿಸುವ ಕಾರಣದಿಂದ ಬಿಜೆಪಿಯಲ್ಲಿ ರಾಜಕೀಯ ಆಶ್ರಯ ಪಡೆದಿದ್ದಾರೆ ಅಂತ ರಮೇಶ್ ಬಾಬು ಗುಡುಗಿದ್ದಾರೆ. ರಮೇಶ್ ಬಾಬು ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಗುಡುಗಿದ್ದಾರೆ. ರಮೇಶ್ ಬಾಬು ಈಗ ಕಾಂಗ್ರೆಸ್ ಅಲ್ಲಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಮೊದಲು ಕಾಂಗ್ರೆಸ್ ಅಲ್ಲಿ ಇದ್ರು. ಕಾಂಗ್ರೆಸ್ ಅಲ್ಲಿ ಇದ್ದು ಮಲ್ಲಿಕಾರ್ಜುನ್ ಖರ್ಗೆಯಿಂದ ಬೆಳೆದಿದ್ದಾರೆ, ತಿಂದು ಉಂಡಿದ್ದಾರೆ ಅಂತ ಹೇಳಿದ್ದಾರೆ. ರಮೇಶ್ ಬಾಬು ಮೊದಲು JDS ಅಲ್ಲಿ ಇದ್ರು, ಅಲ್ಲೂ ಅವಕಾಶಗಳನ್ನ ಪಡ್ಕೊಂಡ್ರು, ನಂತರ ಕಾಂಗ್ರೆಸ್ ಬಂದ್ರು. ಅಂದ್ರೆ ಎಲ್ಲರ ರಾಜಕೀಯ ಹಣೆ ಬರಗಳು ಇಷ್ಟೇ. ರಮೇಶ್ ಬಾಬು ಕಾಂಗ್ರೆಸ್ ಮನೇಲಿ ಕೂತು ಬಿಜೆಪಿ JDS ನ ಬೈತಾರೆ. ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿಲಿ ಕೂತು ಕಾಂಗ್ರೆಸ್ ನ ಬೈತಾರೆ. ಅವರು ವಿರೋಧ ಪಕ್ಷ, ಪ್ರತಿಪಕ್ಷದ ನಾಯಕರು ಪರಿಷತ್ತಲ್ಲಿ, ಇವರು ವಕ್ತಾರರು. ಇವ್ರ ಕೆಲಸ ಮಾಡ್ತಾರೆ, ಅವ್ರ ಕೆಲಸ ಮಾಡ್ತಾರೆ. ಇಬ್ರು ಬೈದಾಡದೆ ಕೆಲಸ, ಟೀಕೆ ಟಿಪ್ಪಣಿ ಮಾಡೋದ ಕೆಲಸ. ನಮ್ಮ ಅಭಿವೃದ್ಧಿ ವಿಷಯದಲ್ಲಿ ಮತ್ತೆ ನಮ್ಮ ವಿಪಕ್ಷವಾಗಿ ನಮ್ಮ ವಿರುದ್ಧ ಏನ್ ಮಾಡಿದ್ದೀರಿ ನೀವೆಲ್ಲ, ಬರೀ ಇವೇ ಮಾತಾಡ್ತೀರಿ ಅಂತ ಛಲವಾದಿ ನಾರಾಯಣಸ್ವಾಮಿ ಅವ್ರು ಹೇಳಿದ್ರೆ ಕರೆಕ್ಟು. ಅಧಿಕೃತ ವಿರೋಧ ಪಕ್ಷವಾಗಿ ಬಿಜೆಪಿ ಪರಿಷತ್ತಲ್ಲಿ ಸಭೆಯಲ್ಲಿ ಆರ್ ಅಶೋಕ್ ಮತ್ತೆ ಛಲವಾದಿ ನಾರಾಯಣಸ್ವಾಮಿ ಇಬ್ರಿಗೂ ನಿಲುವು ಒಲವು ವಿಷಯಾಧಾರಿತವಾಗಿ ಚರ್ಚೆ ಇಬ್ರು ಮಾಡ್ತಾ ಇಲ್ಲ. ಆದ್ರೆ ಅಂಕಿಅಂಶ ಇಟ್ಕೊಂಡು ಆರೋಪ ಮಾಡೋದನ್ನ ನೀವು ಕಾಂಗ್ರೆಸ್ ಅವರು ಒಪ್ಪೋದಿಲ್ಲ. ವಾಲ್ಮೀಕಿ ನಿಗಮದ ಹಗರಣ ಏನಾಯ್ತು? ವಾಟ್? SC ST ಅಭಿವೃದ್ಧಿ ಮೀಸಲಿಟ್ಟ ಹಣವನ್ನ ಗ್ಯಾರಂಟಿ ಬಳಸ್ಕೊಂಡಾಗ ಪ್ರಶ್ನೆ ಇದ್ದಾಗ ಏನ್ ಉತ್ತರ ಕೊಟ್ರಿ ನೀವು? ಅಂದ್ರೆ ರಾಜ್ಯದ ಜನರನ್ನ ಯಾಮಾರಿಸುವಲ್ಲಿ ಕಾಂಗ್ರೆಸ್ ಬಿಜೆಪಿ ಸಮನಾಗಿ ಪೈಪೋಟಿನ ಮಾಡ್ತಿರೋದು ಸತ್ಯ, ರಮೇಶ್ ಬಾಬು ಅವರೇ ಅಂತ ಹೇಳ್ಬೋದು ಅಷ್ಟೇ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಬೆಂಗಳೂರು ವಿಭಾಗ SR ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, HC ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, S ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, NA ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, N ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, M ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.